ನಮಸ್ಕಾರ ವೀಕ್ಷಕರೇ. ಬಿಸ್ನೆಸ್ ಟೈಕೋನ್ ಮುಕೇಶ್ ಅಂಬಾನಿ ಮತ್ತು ಅವರ ಧರ್ಮಪತ್ನಿ ನೀತಾ ಅಂಬಾನಿಯವರ ಕಿರಿಯ ಪುತ್ರನ ವಿವಾಹ ಮಹೋತ್ಸವವು ಜುಲೈ 2024ರಲ್ಲಿ ರಾಧಿಕಾ ಮರ್ಚೆಂಟ್ ಅವರ ಜೊತೆ ನಡೆಯಲಿದ್ದು, ಅದರ ಪ್ರಯುಕ್ತವಾಗಿ ಮಾರ್ಚ್ 1ರಿಂದ 3 ದಿನಗಳ ಕಾಲ ಪ್ರೀ ವೆಡ್ಡಿಂಗ್ ಫಂಕ್ಷನ್ ನಡೆಸಿದ್ರು. ಈ ಫಂಕ್ಷನ್ ಗುಜರಾತ್ನ ಜಾಮ್ನಗರದಲ್ಲಿ ನಡೆಸಲಾಯಿತು. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರು ಗೆಸ್ಟ್ನ ವೆಲ್ಕಮ್ ಮಾಡೋಕೆ ಅಂತ ಒಂದು ಹ್ಯಾಂಡ್ ರಿಟನ್ ನೋಟ್ ಬರೆದುಕೊಂಡಿದ್ರು. ಆ ಹ್ಯಾಂಡ್ ರಿಟನ್ ನೋಟ್ ಜಂಗಲ್ ಥೀಮ್ಡ್ ಕಾರ್ಡಲ್ಲಿ ಬರೆಯಲಾಗಿತ್ತು. ಮತ್ತದು ಸಂಭ್ರಮದಲ್ಲಿ ಭಾಗಿಯಾಗಿದ್ದವರಿಗೆ ಥ್ಯಾಂಕ್ಫುಲ್ ನೋಟ್ ಕೂಡ ಆಗಿತ್ತು. ಅದನ್ನು ಓದುವಾಗ ಅನಂತ್ ಅಂಬಾನಿ ಅವರು ಭಾವುಕರಾಗಿದ್ದು ಏಕೆ ಮತ್ತು ಸಂಭ್ರಮ ಹೇಗೆಲ್ಲ ನಡೆಯಿತು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ಸದ್ಯ ಮಾರ್ಚ್ 1ರಿಂದ 3ರವರೆಗೆ ನಡೆದ ಪ್ರೀ ವೆಡ್ಡಿಂಗ್ ಇವೆಂಟ್ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಜುಲೈ 12ರಂದು ನಡೆಯುವ ಈ ವಿವಾಹಕ್ಕೆ ಮಾರ್ಚ್ ತಿಂಗಳಲ್ಲಿ ನಡೆದ ವಿವಾಹ ಪೂರ್ವ ಆಚರಣೆಗೆ ಅಂಬಾನಿ ಕುಟುಂಬವು ದೊಡ್ಡ ಔತಣಕೂಟವನ್ನು ಏರ್ಪಡಿಸಿದ್ದ ವಿಚಾರವೂ ಸಹ ನಮಗೆಲ್ಲ ಗೊತ್ತಿರುವ ವಿಷಯವೇ. ಈ ಔತಣಕೂಟಕ್ಕೆ ಭಾರತದ ಜನಪ್ರಿಯ ಬಾಣಸಿಗರ ಸುಮಾರು 150 ತಂಡಗಳನ್ನು ಕರೆತಂದಿದ್ದರು. ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಗರ್ಬರ್ಗ್, ಮೈಕ್ರೋಸಾಫ್ಟ್, ಇನ್ಸ್ಟಾಗ್ರಾಮ್ ಇವರ ಜೊತೆಗೆ ಅನೇಕ ಹಾಲಿವುಡ್ ಸೆಲೆಬ್ರಿಟಿಗಳು, ಬಾಲಿವುಡ್ ಸೆಲೆಬ್ರಿಟಿಗಳು, ಭಾರತದ ಅನೇಕ ಉದ್ಯಮಿಗಳು, ಕ್ರೀಡಾಲೋಕದ ದಿಗ್ಗಜರುಗಳು ಮತ್ತು ಇನ್ನೂ ಹಲವಾರು ಕ್ಷೇತ್ರದ ದಿಗ್ಗಜರುಗಳು ಆಗಮಿಸಿ ಹರಸಿ ಹಾರೈಸಿದ್ದರು. ವೀಕ್ಷಕರೇ, ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಿಗೆ ಬರುತ್ತೆ. 2013ರಲ್ಲಿ ಶಾರುಖ್ ಖಾನ್ ಅವರಿಗೆ ಪ್ರಶ್ನೆ ಮಾಡಲಾಗಿತ್ತು. ಶಾರುಖ್ ಖಾನ್, ಅಮೀರ್ ಖಾನ್ ಹಾಗೂ ಸಲ್ಮಾನ್ ಖಾನ್ ಅವರು ಒಟ್ಟಾಗಿ ಕಾಣಿಸಿಕೊಳ್ಳಬಹುದಾ ಅಂತ. ಆಗ ಶಾರುಖ್ ಖಾನ್ ಅವರು ಇದು ತುಂಬ ಅಪರೂಪ ಅಂತ ಹೇಳಿದ್ದರು. ಇಂತಹ ಅಪರೂಪದ ಕ್ಷಣಗಳನ್ನು ಸೃಷ್ಟಿಸಿದ ಗರಿಮೆ ಅಂಬಾನಿಯವರಿಗೆ ಸೇರುತ್ತದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಕೆಲವರು ರಾಧಿಕಾ ಮರ್ಚೆಂಟ್ ಹಣಕ್ಕಾಗಿ ಅನಂತ್ ಅಂಬಾನಿಯವರನ್ನು ಮದುವೆಯಾಗ್ತಿದ್ದಾರೆ ಎಂದೆಲ್ಲ ಮಾತನಾಡ್ತಿದ್ದರು. ಆದರೆ ಅಸಲಿ ಸತ್ಯ ಏನೆಂದರೆ ರಾಧಿಕಾ ಮರ್ಚೆಂಟ್ ಅವರದು ಶ್ರೀಮಂತ ಕುಟುಂಬವೇ. ಇನ್ನು ರಾಧಿಕಾ ಮರ್ಚೆಂಟ್ ಅವರು ಯಾರು ಎಂದು ನೋಡೋದಾದರೆ, ಭಾರತದ ಪ್ರಮುಖ ಹೆಲ್ತ್ ಕೇರ್ ಸೆಂಟರ್ ಎಂಬ ಮೆಡಿಕಲ್ ಕಂಪನಿಯ ವೀರೇನ್ ಮರ್ಚೆಂಟ್ ಮತ್ತು ಶೈಲಾ ಮರ್ಚೆಂಟ್ ಎಂಬ ದಂಪತಿಗಳ ಪುತ್ರಿ. ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಿಂದ ರಾಜಕೀಯ ಮತ್ತು ಅರ್ಥಶಾಸ್ತ್ರದಲ್ಲಿ 2017ರಲ್ಲಿ ಪದವಿ ಪಡೆದಿದ್ದಾರೆ. ನಂತರ ಕೆಲಕಾಲ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವವನ್ನು ಕೂಡ ಪಡೆದುಕೊಂಡಿದ್ದಾರೆ ಮತ್ತು ಈಕೆ ಭರತನಾಟ್ಯ ಕಲಾವಿದೆ ಎಂಬುದು ಕೂಡ ವಿಶೇಷ. ಸದ್ಯ 29 ವರ್ಷದ ರಾಧಿಕಾ ತನ್ನ ತಂದೆಯ ಕಂಪನಿಯಲ್ಲಿ ಒನ್ ಆಫ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ರಾಧಿಕಾ ಮತ್ತು ಅನಂತ್ರವರು ಬಾಲ್ಯದ ಗೆಳೆಯರಾಗಿದ್ದರು ಮತ್ತು ತಮ್ಮ ಕುಟುಂಬಗಳಲ್ಲಿ ನಡೆಯುತ್ತಿದ್ದಂತಹ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿದ್ದುದು ಕೂಡ ಗೊತ್ತಿದ್ದ ವಿಷಯವೇ. ಇನ್ನು ಮುಕೇಶ್ ಅಂಬಾನಿಯವರ ಪುತ್ರ ಅನಂತ್ ಅಂಬಾನಿಯು ಮತ್ತು ರಾಧಿಕಾ ಮರ್ಚೆಂಟ್ ಇತ್ತೀಚೆಗಷ್ಟೇ ತಮ್ಮ ಅಧಿಕೃತ ನಿವಾಸ ಆಂಟಿಲಿಯಾದಲ್ಲಿ ಪರಸ್ಪರ ಉಂಗುರ ಬದಲಾಯಿಸಿಕೊಂಡು ತಮ್ಮ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದರು. ಆಂಟಿಲಿಯಾ 4000 ಚದರ ಅಡಿಗಳಷ್ಟು ಹರಡಿರುವ ಮನೆಯು 27 ಮಹಡಿಗಳನ್ನು ಹೊಂದಿದೆ. 3 ಮೇಲ್ಛಾವಣಿಯ ಹೆಲಿಪ್ಯಾಡ್ಗಳು, 6 ಮಹಡಿಗಳ ಕಾರ್ ಪಾರ್ಕಿಂಗ್, 3 ಮಹಡಿಗಳು ನೇತಾಡುವ ಉದ್ಯಾನ, ದೇವಸ್ಥಾನ, 50 ಜನ ಸಾಮರ್ಥ್ಯದ ಖಾಸಗಿ ಚಿತ್ರಮಂದಿರ, ಸ್ಪಾ, ಐಸ್ ಕ್ರೀಮ್ ಪಾರ್ಲರ್ ಮತ್ತು ಹಿಮವನ್ನು ಉಗುಳುವ ಗೋಡೆಗಳನ್ನು ಹೊಂದಿರುವ ಸ್ನೋ ರೂಮ್. ಹೇಳಬೇಕೆಂದರೆ ಭೂಸ್ವರ್ಗದಂತೆ ಭಾಸವಾಗುತ್ತದೆ. ಮುಕೇಶ್ ಅಂಬಾನಿಯವರ ಮಗ ಅನಂತ್ ಅಂಬಾನಿಯವರ ವಿವಾಹದ ಪೂರ್ವ ಸಿದ್ಧತೆಗಳನ್ನು ತುಂಬ ಮುತುವರ್ಜಿಯಿಂದ ಮಾಡಿದ್ದ ತನ್ನ ತಾಯಿ ನೀತು ಅಂಬಾನಿಯವರ ಕುರಿತು ಆಡಿದ ಭಾವಪೂರ್ಣ ನುಡಿಗಳು ಹೇಗಿದ್ದವು ಗೊತ್ತಾ? ಧನ್ಯವಾದಗಳು ಅಮ್ಮ, ನೀನು ನನಗೋಸ್ಕರ ಮಾಡಿರೋ ನಿನ್ನ ಕರ್ತವ್ಯಕ್ಕೆ ಧನ್ಯವಾದಗಳು. ಇದೆಲ್ಲವೂ ಸಾಧ್ಯವಾಗಿದ್ದು ನಿನ್ನಿಂದ ಹೊರತು ಬೇರೆ ಯಾರಿಂದಲೂ ಅಲ್ಲ. ಕಳೆದ 3-4 ತಿಂಗಳಿನಿಂದ ನನ್ನಮ್ಮ ಪ್ರತಿದಿನ 18 ಗಂಟೆ ಕೆಲಸ ಮಾಡಿದ್ದಾಳೆ. ನನ್ನ ಮತ್ತು ರಾಧಿಕಾಳನ್ನು ಖುಷಿಪಡಿಸಲು ಜಾಮ್ನಗರಕ್ಕೆ ಬಂದಿರೋ ನಿಮಗೆಲ್ಲರಿಗೂ ಧನ್ಯವಾದಗಳು. ಒಂದು ವೇಳೆ ನಿಮಗೇನಾದರೂ ಅಡಚಣೆಯಾಗಿದ್ದಲ್ಲಿ ನಮ್ಮ ಎರಡೂ ಕುಟುಂಬಗಳನ್ನು ಕ್ಷಮಿಸಿ. ಈ ಕ್ಷಣಗಳನ್ನು ಇಷ್ಟೊಂದು ಸುಂದರಮಯ ಮಾಡಿದ ನನ್ನ ಅಮ್ಮ, ಅಕ್ಕ, ಭಾವ, ಅತ್ತಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದ ಅನಂತ್ ಅಂಬಾನಿಯವರು ಮುಂದುವರೆದು ಹೀಗೆ ಹೇಳ್ತಾರೆ. ನೀವೆಲ್ಲರೂ ಅಂದುಕೊಂಡಿರುವಂತೆ ನನ್ನ ಜೀವನ ಹೂವಿನ ಹಾಸಿಗೆಯಂತೆ ಮೃದುವಾಗಿರಲಿಲ್ಲ.
ನಾನೂ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೇನೆ. ಹೇಳಿಕೊಳ್ಳಲು ಆಗದಂತಹ ಯಾತನೆಗಳನ್ನು ಅನುಭವಿಸಿದ್ದೇನೆ. ಆದರೆ ನನ್ನ ಸಮಸ್ಯೆಗಳನ್ನು ಅರಿತಿದ್ದ ನನ್ನ ತಂದೆ ತಾಯಿ ನಾನು ಇಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದೇನೆ ಅಂತ ಕೊರಗಲು ಅವಕಾಶ ನೀಡ್ತಿರಲಿಲ್ಲ. ಅವರಿಬ್ಬರೂ ಕೂಡ ಯಾವಾಗಲೂ ನನ್ನ ಜೊತೆ ನಿಂತಿದ್ದಾರೆ. ನಾನು ಏನು ಮಾಡಬೇಕೆಂದು ನನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದನೋ ಅದೆಲ್ಲ ಕಾರ್ಯಸಾಧುವಾಗುವಂತೆ ನನ್ನ ಜೊತೆ ನನ್ನಪ್ಪ ನಿಂತಿದ್ದಾರೆ. ಈ ಮಾತನ್ನು ಮಗ ಅನಂತ್ ಅಂಬಾನಿಯವರು ನೆರೆದಿದ್ದ ಸಭಿಕರ ಎದುರು ಹೇಳುವಾಗ ಅಪ್ಪ ಮುಕೇಶ್ ಕಣ್ಣಲ್ಲಿ ನೀರು ಜಿನುಗುತ್ತಿತ್ತು. ಅಂದಹಾಗೆ ಅನಂತ್ ಅಂಬಾನಿ ತನ್ನ ಹೆಂಡತಿ ರಾಧಿಕಾ ಬಗ್ಗೆ ಹೇಳುತ್ತಾ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಅವರನ್ನು ಪಡೆಯಲು ನಾನು ಅದೃಷ್ಟವಂತ ಎಂದು ಹೇಳಿದರು. ತನ್ನ ತಾತ ಧೀರೂಭಾಯಿ ಅಂಬಾನಿಯವರನ್ನು ಕೂಡ ಸ್ಮರಿಸಿಕೊಂಡರು. ಮುಕೇಶ್ ಅಂಬಾನಿಯವರು ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬುದು ನಮಗೆಲ್ಲ ಗೊತ್ತಿರುವ ವಿಷಯವೇ. ಆದರೂ ಅವರ ಕುಟುಂಬವು ದೇಶದ ಸಂಸ್ಕೃತಿಯ ವಿಚಾರದಲ್ಲಿ, ದೇಶ ಪ್ರೇಮದ ವಿಚಾರದಲ್ಲಿ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲವೆಂಬುದು ಕೂಡ ಅಷ್ಟೇ ಸತ್ಯ. ಇದಕ್ಕೆ ಕನ್ನಡಿ ಹಿಡಿದಂತೆ ಮುಕೇಶ್ ಅಂಬಾನಿಯವರು ತನ್ನ ಮಗನ ವಿವಾಹ ಪೂರ್ವ ಆಚರಣೆಯಲ್ಲಿ ಬಂದಿದ್ದಂತಹ ಜನರಿಗೆ ತಾವೇ ಸಿಹಿಬಡಿಸಿದರು. ರಾಧಿಕಾ ಮರ್ಚೆಂಟ್ ಅವರು ಕೂಡ ಸಿಹಿಬಡಿಸುತ್ತಿರುವುದನ್ನು ನೀವು ಈ ವಿಡಿಯೋದಲ್ಲಿ ಕಾಣಬಹುದು. ಇನ್ನು ಅದೆಲ್ಲವನ್ನು ಹೊರತುಪಡಿಸಿ ಶೀಘ್ರದಲ್ಲೇ ಹಸೆಮಣೆ ಏರುತ್ತಿರುವ ನವ ಜೋಡಿಗಳಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ನಮ್ಮ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ MDTV ಕನ್ನಡ.